ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮತದಾರರು ಯಾವುದೇ ಆಸೆ ಆಮಿಷಕ್ಕೆ ಒಳಗಾಗದೆ ತಮ್ಮ ಹಕ್ಕನ್ನು ಚಲಾಯಿಸಬೇಕು. ಡಾಕ್ಟರ್ ಕೆ.ವಿ. ರಾಜೇಂದ್ರ. ಮೈಸೂರು ಮಾರ್ಚ್ 20, ಏಪ್ರಿಲ್ 26ರಂದು ಲೋಕಸಭಾ ಚುನಾವಣೆಯ ಮತದಾನವು ನಡೆಯಲಿದ್ದು, ಮತದಾರರು ಯಾವುದೇ ಕಾರಣಕ್ಕೂ ಯಾವುದೇ ಫಲಾನುಭವ ಆಸೆ ಆಮಿಷಕ್ಕೆ ಒಳಗಾಗದೆ ಪ್ರತಿಯೊಬ್ಬರು ಮತ ಹಾಕುವ ಮೂಲಕ ತಮ್ಮ ಹಕ್ಕನ್ನು ಚಲಾಯಿಸಬೇಕು ಎಂದು ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳಾದ ಡಾಕ್ಟರ್ ಕೆ.ವಿ. ರಾಜೇಂದ್ರರವರಿಂದು ತಿಳಿಸಿದರು. ಅವರಿಂದು ನಗರದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಜಿಲ್ಲಾಡಳಿತ, ಜಿಲ್ಲಾ ಸ್ವೀಪ್ ಸಮಿತಿ, ಮೈಸೂರು ಮಹಾನಗರ ಪಾಲಿಕೆ ಇವರ ಸಂಯುಕ್ತಾಶ್ರಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆ.ಎಂ. ಗಾಯತ್ರಿ, ಮಹಾನಗರ ಪಾಲಿಕೆ ಆಯುಕ್ತರಾದ ಡಾಕ್ಟರ್ ಮಧು, ಡಿಸಿಪಿ ಮುತ್ತುರಾಜ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಎಂ.ಡಿ. ಸುದರ್ಶನ್ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು. ನಮಸ್ಕಾರ. ಫಸ್ಟ್ ಆಫ್ ಆಲ್, ಇವತ್ತು ಜಿಲ್ಲಾ ಚುನಾವಣಾಧಿಕಾರಿಗಳ ಕಚೇರಿ ಮತ್ತು ಜಿಲ್ಲಾ ಸ್ವೀಪ್ ಸಮಿತಿಯಿಂದ ಮತದಾರರ ಜಾಗೃತಿ ಕಾರ್ಯಕ್ರಮವನ್ನ ಇವತ್ತು ಮೈಸೂರಿನ ಪ್ರಾಮಿನೆಂಟ್ ಆಗಿರುವಂಥ ಈ ಸ್ಥಳದೊಳಗಡೆ ಆಯೋಜನೆ ಮಾಡಿರುವಂಥ ಉದ್ದೇಶ ಹಲವಾರುಗಳಿದ್ದಾವೆ. ಮೊದಲನೇದಾಗಿ ಲೋಕಸಭಾ ಚುನಾವಣೆ 2024 ನಿಮ್ಗೆ ಗೊತ್ತಿರೋ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ದೇಶದ 2ನೇ ಹಂತದಲ್ಲಿ ನಡೆಯುವಂಥ ಒಂದು ಭಾಗದಲ್ಲಿ ಏಪ್ರಿಲ್ 26ನೇ ತಾರೀಕು ಶುಕ್ರವಾರದ ದಿವಸದಂದು ಮತದಾನ ನಡೆಯಲಿದೆ. ಈ ಒಂದು ವಿಷಯ ಬಹಳಷ್ಟು ಜನರಿಗೆ ಗೊತ್ತೇ ಇರಲ್ಲ. ಎಷ್ಟೊಂದು ಜನ ನ್ಯೂಸ್ ಪೇಪರ್ ಮತ್ತು ಟಿವಿ ನೋಡದೇ ಇರುವಂತ ಬಹಳಷ್ಟು ಜನ ಇದ್ದಾರೆ. ನಾವೆಲ್ಲರೂ ಕೂಡ ಇವತ್ತು ಸೇರಿರೋರು ಪ್ರತಿಯೊಬ್ಬರು ಏಪ್ರಿಲ್ 26ನೇ ತಾರೀಕಿನ ದಿವಸ ಅದೊಂದು ದೇಶ ಸೇವೆಗೋಸ್ಕರ ಒಂದು ಮೀಸಲಾಗಿರುವಂತಹ ಒಂದು ದಿವಸ ಅಂತ ಹೇಳಿ ಅನ್ಕೊಂಡು ನಾವೆಲ್ಲರೂ ಕೂಡ ನಮ್ಮ ಕ್ಯಾಲೆಂಡರ್ಗಳಲ್ಲಿ ಶುಕ್ರವಾರ ಬರ್ತಾ ಇದೆ, ಶನಿವಾರ ಭಾನುವಾರ ರಜೆ ಹಾಕಿದ್ರೆ 3 ದಿವಸ ರಜೆ ಸಿಗುತ್ತೆ ಅಂತ ಬೇರೆ ಕಡೆಗೆ ಹೋಗದೆ ಅವತ್ತಿನ ದಿವಸವನ್ನ ಪ್ರಾಮಿನೆಂಟ್ ಆಗಿ ಮಾರ್ಕ್ ಮಾಡ್ಕೊಳ್ಳೋದ್ರ ಜೊತೆಗೆ ಏಪ್ರಿಲ್ 26ನ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕ್ಯಾಲೆಂಡರ್ ದಿವಸವಾಗಿ ನಾವೆಲ್ಲ ಮಾರ್ಕ್ ಮಾಡ್ಕೋಬೇಕು ಅನ್ನೋದು ಮೊದಲನೇ ಉದ್ದೇಶ. ಎರಡನೇದು, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಚುನಾವಣೆ ನಡೀತಾ ಇರುವಂತಹ ಈ ಸಂದರ್ಭದಲ್ಲಿ ಏಪ್ರಿಲ್ 26ನೇ ತಾರೀಕು ಏನ್ ಮತದಾನ ನಡೆಯುತ್ತೆ, ಎಷ್ಟೊಂದು ಜನ ಎಲ್ಲ ಅವತ್ತಿನ ದಿವಸ ಫೋನ್ ಮಾಡ್ತಾ ಇರ್ತಾನೆ. ಮತಗಟ್ಟೆಗೆ ಹೋಗಿದೀವಿ, ನನ್ನ ಇದು ಏನು ಎಪಿಕ್ ಕಾರ್ಡ್ ಇಲ್ಲ, ನಂದು ವೋಟರ್ಸ್ ಕಾರ್ಡ್ ಇಲ್ಲ, ನನ್ನ ಹತ್ರ ವೋಟರ್ಸ್ ಕಾರ್ಡ್ ಇದೆ, ನನ್ನ ಹೆಸರು ಡಿಲೀಟ್ ಆಗ್ಬಿಟ್ಟಿದೆ, ಅಥವಾ ನಾನು ಹೋದ ವರ್ಷ ಇಲ್ಲೇ ಮಾಡಿದ್ದೆ, ನಂದು ಈಗ ಬೇರೆ ಕಡೆಗೆ ಹೋಗ್ಬಿಟ್ಟಿದೆ, ಅಥವಾ ನನಗೆ ಇಲ್ಲಿ ಎಲ್ಲಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅನ್ನೋ ಟೈಪಲ್ಲಿ ಹೇಳ್ತಾ ಇರ್ತಾರೆ. ಹಾಗಾಗಿ ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಳೋದಿಷ್ಟೇ, ನಾವೆಲ್ಲ ಅಧಿಕಾರಿಗಳು ಇಲ್ಲಿ ಸೇರಿರುವಂತ ಪ್ರತಿಯೊಬ್ರು ಕೂಡ ನಾವು ಮಾಡಬೇಕಾಗಿರುವಂತ ಒಂದು ಕೆಲಸ ಅಂದ್ರೆ ಪ್ರತಿಯೊಬ್ರು ಕೂಡ ನಮ್ಮ ಎಪಿಕ್ ಕಾರ್ಡ್ಗಳು ಏನು ಇರುವಂತದ್ದು ವ್ಯಾಲಿಡ್ ಆಗಿರುವಂತದ್ದು, ಮತ್ತೆ ಮತ ಏನು ಎಲೆಕ್ಟ್ರಲ್ ರೋಲ್ ಏನಿರುತ್ತೆ ಚುನಾವಣಾ ಸಂದರ್ಭದೊಳಗಡೆ ಮತದಾರರ ಪಟ್ಟಿಯೊಳಗಡೆ ನಮ್ಮ ಹೆಸರುಗಳು ಇರೋದನ್ನ ಮನವರಿಕೆ ಮಾಡ್ಕೋಬೇಕು. ಎಷ್ಟೇ ಸಲ ನಾವು ವೋಟ್ ಮಾಡಿದ್ರು ಕೂಡ ನಮ್ಮ ಹತ್ರ ಎಪಿಕ್ ಕಾರ್ಡ್, ಹಳೆ ಎಪಿಕ್ ಕಾರ್ಡ್ಗಳು ಇದ್ರೂ ಕೂಡ, ಅಂದ್ರೆ ವೋಟರ್ಸ್ ಕಾರ್ಡ್ ಇದ್ರೂ ಕೂಡ ಮತ್ತೊಮ್ಮೆ ತಾಂತ್ರಿಕ ಕಾರಣಗಳಿಂದ ಏನಾದ್ರೂ ನಮ್ಮ ಹೆಸರು ಬಿಟ್ಟು ಹೋಗಿದೆಯಾ ಅನ್ನೋದನ್ನ ನೀವೆಲ್ಲರೂ ಕೂಡ ಅದನ್ನ ಚೆಕ್ ಮಾಡಿಸ್ಕೊಂಡ್ಲೇಬೇಕಾಗಿರುತ್ತೆ. ಇನ್ ಕೇಸ್ ಯಾರ್ದಾದ್ರೂ ಹೆಸರು ಬಿಟ್ಟು ಹೋಗಿದ್ರೆ ಅಥವಾ ಯಾರಿಗಾದ್ರೂ, ಈಗ ನಿಮ್ಗೆ ಎಲ್ಲ ಗೊತ್ತಿರೋ ಹಾಗೆ ಹಿಂದೆ ಜನವರಿ 1ನೇ ತಾರೀಕಿಗೆ ಎಲಿಜಿಬಲ್ ಡೇಟ್ ಇರ್ತಾ ಇತ್ತು. ಆದ್ರೆ ಈಗ ಚುನಾವಣಾ ಆಯೋಗ ಕೆಲವೊಂದು ಏನು ಕಂಡಕ್ಷನ್ ಆಫ್ ಎಲೆಕ್ಷನ್ ರೂಲ್ಸ್ ಆಗಿರ್ಬೋದು, ಮತ್ತೆ ಪೀಪಲ್ ರೆಪ್ರೆಸೆಂಟೇಟಿವ್ ಆಕ್ಟ್ ಏನಿದೆ ಅವನ್ನೆಲ್ಲವನ್ನು ಕೂಡ ಅಮೆಂಡ್ಮೆಂಟ್ ಮಾಡಿ ಈವನ್ ಏಪ್ರಿಲ್ 1ಕ್ಕೆ ಯಾರು ಎಲಿಜಿಬಲ್ ಆಗ್ತಾರೆ ಅವರು ಕೂಡ ಈ ಚುನಾವಣೆ ಒಳಗಡೆ ವೋಟ್ ಮಾಡೋದಕ್ಕೆ ಒಂದು ಅವಕಾಶಗಳಿರುತ್ತೆ. ಅಡ್ವಾನ್ಸ್ ಆಗಿ ಅಪ್ಲಿಕೇಶನ್ಸ್ ಕೂಡ ಹಾಕೋದಕ್ಕೆ ಅವಕಾಶ ಇರುತ್ತೆ. ಒಬ್ರು ಹೊಸ ಮತದಾರರು ಯಾರಿಗೆ ಈಗ 18 ವರ್ಷ ತುಂಬಿದೆ, ಏಪ್ರಿಲ್ 1ಕ್ಕೂ ಕೂಡ 18 ವರ್ಷ ತುಂಬುತ್ತೆ, ಅಂತವರು ಮತದಾನ ಮಾಡಬಹುದು. ಮತ್ತೆ ಯಾರು ಈಗ ಆಲ್ರೆಡಿ ಎಲೆಕ್ಷನ್ ಪ್ರೊಸೆಸ್ ಒಳಗಡೆ ವೋಟ್ ಹಾಕಿದ್ರು ಕೂಡ ಎಲೆಕ್ಟ್ರಲ್ ರೋಲ್ ಅಲ್ಲಿ ಹೆಸರು ಏನಾದ್ರು ಬಿಟ್ಟೋಗಿದೆ ಅಂತ ಹೇಳಂದ್ರೆ ಮತ್ತೊಮ್ಮೆ ಅವರು ಫಾರ್ಮ್ 6 ಕೊಟ್ರೆ ಅದನ್ನ ನಾವು ಎಕ್ಸೆಪ್ಟ್ ಮಾಡಿಕೊಂಡು ನಾವು ಅವ್ರನ್ನ ಮತದಾರರ ಪಟ್ಟಿಯಲ್ಲಿ ನೋಂದಣಿ ಮಾಡೋದಕ್ಕೆ ಅವಕಾಶ ಇದೆ. ಹಾಗಾಗಿ ಕೊನೆ ದಿವಸ ಬಂದು ನಂದು ಮತದಾರರ ಚೀಟಿ ಇದೆ ಆದ್ರೆ ಪಟ್ಟಿಯಲ್ಲಿ ಹೆಸರು ಬಿಟ್ಟೋಗಿದೆ ಅಂತ ಹೇಳಂದ್ರೆ ನಾವು ಏನು ಮಾಡೋದಕ್ಕಾಗಲ್ಲ. ಹಾಗಾಗಿ ಎರಡನೇ ಪಾಯಿಂಟ್ ಏನು ಅಂದ್ರೆ ಎಲ್ಲರೂ ಕೂಡ ಮತದಾರರ ಪಟ್ಟಿಯಲ್ಲಿ ತನ್ನ ಹೆಸರಿರೋದನ್ನ ಖಾತ್ರಿ ಪಡಿಸ್ಕೊಳ್ಳೋದು. ಯಾರಾದ್ರೂ ನಮ್ಮ ಮನೆ ಒಳಗಡೆ ಏಪ್ರಿಲ್ 1ಕ್ಕೆ ಕೂಡ 18 ವರ್ಷ ಆಗ್ತಾ ಇದ್ರೆ ಅವರ ಹೆಸರುಗಳನ್ನು ಕೂಡ ನಾವು ಎಲೆಕ್ಟ್ರಲ್ ರೋಲ್ ಅಲ್ಲಿ ಸೇರಿಸ್ಕೋಬೇಕು. ಜೊತೆಗೆ ಇದರಲ್ಲಿ ಎಲ್ಲರಿಗೂ ಗೊತ್ತಿರಲಿ, ವೋಟರ್ ಹೆಲ್ಪ್ ಲೈನ್ ಆಪ್ ಅಂತ ಹೇಳಿ ಒಂದಿರುತ್ತೆ. ಈಗೆಲ್ಲ ನಾವು ವಾಟ್ಸ್ಆಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಬೇರೆ ಎಲ್ಲಾ ವಿಷಯಗಳನ್ನ ನಾವು ತಿಳ್ಕೊತಾ ಇರ್ತೀವಿ. ಆದ್ರೆ ಈ ಸಂದರ್ಭದಲ್ಲಿ ನಮಗೆ ಇನ್ನೊಂದು ಆಪ್ ಬಗ್ಗೆ ಗೊತ್ತಿರಬೇಕು, ಅದು ವೋಟರ್ ಹೆಲ್ಪ್ ಲೈನ್ ಆಪ್. ಆ ವೋಟರ್ ಹೆಲ್ಪ್ ಲೈನ್ ಆಪ್ ಒಳಗಡೆ ನಾವು ನಮ್ಮ ಕುಟುಂಬದೊಳಗಡೆ ಇರುವಂತಹ ಫಾರ್ಮ್ 6 ಕೊಡೋದಾಗಿರ್ಬೋದು, ಯಾರಾದ್ರೂ ಅಕಾಲಿಕ ಮರಣ ಆಗಿದ್ರೆ ಅಥವಾ ಮರಣ ಹೊಂದಿದ್ರೆ ಅವರ ಹೆಸರನ್ನ ಡಿಲೀಟ್ ಮಾಡೋದಾಗಿರ್ಬೋದು, ಅಥವಾ ನಮ್ಮ ಹೆಸರಲ್ಲಿ ಯಾವುದೋ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರುತ್ತೆ, ಡೇಟ್ ಆಫ್ ಬರ್ತ್ ಕರೆಕ್ಷನ್ ಇರುತ್ತೆ, ಅಥವಾ ಅಡ್ರೆಸ್ ಚೇಂಜ್ ಆದ್ರೆ ಫಾರ್ಮ್ 8 ಮಾಡಿಫಿಕೇಶನ್ ಕೊಡೋದಾಗಿರ್ಬೋದು, ಇವನ್ನ ಮಾಡೋದಕ್ಕೆ ಅವಕಾಶಗಳು ಇದಾವೆ. ಹಾಗಾಗಿ ಎಲೆಕ್ಟ್ರಲ್ ರೋಲ್ ಅಲ್ಲಿ ವೋಟರ್ ಹೆಲ್ಪ್ ಲೈನ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಬಗ್ಗೆ ನೀವೆಲ್ಲ ನೋಡಬಹುದು.
ಇದ್ರ ಜೊತೆಗೆ ನಿಮ್ಮಲ್ಲಿ ನಿಮ್ಮ ಸ್ಥಳೀಯವಾಗಿರುವಂತ ಮತಗಟ್ಟೆ ಅಧಿಕಾರಿಯನ್ನ ಒಂದು ಪರಿಚಯ ಮಾಡ್ಕೊಳ್ಳಿ. ನೀವೆಲ್ಲಿ ವೋಟ್ ಮಾಡ್ತಾ ಇದ್ರಿ ಆ ಏರಿಯಾದಲ್ಲಿ ಮತಗಟ್ಟೆ ಅಧಿಕಾರಿಗಳ ಹೆಸರುಗಳನ್ನ ಮತ್ತೆ ಫೋನ್ ನಂಬರ್ ಅನ್ನ ಆ ಪೋಲಿಂಗ್ ಸ್ಟೇಷನ್ ಹೊರಗಡೆ ಬರ್ಸಿರ್ತೀವಿ. ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ ಫಿಸಿಕಲಿ ಕೂಡ ನೀವು ಅದನ್ನ ಚೆಕ್ ಮಾಡ್ಕೊಳೋದ್ರ ಬಗ್ಗೆ ನೋಡ್ಬೇಕು. ಮತಗಟ್ಟೆಗೆ ಕೂಡ ಹೋಗಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇನ್ ಕೇಸ್ ಏನಾದ್ರೂ ವಿಷಯಗಳ ಕೊರತೆ ಇದ್ರೆ 1950 ಅನ್ನುವಂತ ಒಂದು ಟೋಲ್ ಫ್ರೀ ನಂಬರ್ ಅನ್ನ ನಮ್ಮಲ್ಲಿ ಕಂಟ್ರೋಲ್ ರೂಮ್ ಅನ್ನ ನಾವು ಸ್ಥಾಪನೆ ಮಾಡಿರ್ತೀವಿ. 1950 ಅನ್ನುವಂತ ಒಂದು ನಂಬರ್ ಅನ್ನು ಕೂಡ ನೋಟ್ ಮಾಡಿಕೊಂಡು ನಿಮಗೆ ಎಲೆಕ್ಟ್ರಲ್ ರೋಲ್ಗೆ ಸಂಬಂಧಪಟ್ಟ ಹಾಗೆ ಚುನಾವಣಾ ಸಂದರ್ಭದಲ್ಲಿ ಏನೇ ಸಮಸ್ಯೆಗಳಿದ್ರು ಕೂಡ ಆ ಕಂಟ್ರೋಲ್ ರೂಮ್ ನ ಆ ಟೋಲ್ ಫ್ರೀ ನಂಬರ್ಗೆ ನೀವು ಮಾತಾಡೋದ್ರ ಮುಖಾಂತರ ನಿಮ್ಮ ಸಮಸ್ಯೆಗಳನ್ನ ರಿಪೋರ್ಟ್ ಮಾಡಬಹುದು. ಜೊತೆಗೆ ಅದಕ್ಕೆ ಪರಿಹಾರನ ಕಂಡುಹಿಡ್ಕೊಳ್ಳೋದಕ್ಕೂ ಕೂಡ ಪ್ರಯತ್ನ ಮಾಡಬಹುದು. ಇದಾದ ನಂತರ ನೀವು ನಿಮ್ಮ ಕುಟುಂಬದೊಳಗಡೆ ಸುತ್ತಮುತ್ತ ಎಲ್ಲ ಇರುವಂತವ್ರಿಗೆ ಬೂತ್ ಲೆವೆಲ್ ಅವೇರ್ನೆಸ್ ಗ್ರೂಪ್ಸ್ ಗಳನ್ನ ನಾವು ಮಾಡಿರ್ತೀವಿ. ಯಾವುದೇ ರೀತಿಯಾದಂತಹ ಅನ್ಎಥಿಕಲ್ ವೋಟಿಂಗ್ ಆಗದೆ ಇರೋ ಹಾಗೆ. ನೀವೆಲ್ಲ ಗೊತ್ತಿರೋದು ಒಂದೊಂದು ಚುನಾವಣೆಗಳೇ ಬಹಳಷ್ಟು ಹಣ ಹಂಚಿಕೆ ಆಗುತ್ತೆ, ಸಾರಾಯಿ ಹಂಚಿಕೆ ಆಗುತ್ತೆ, ಫ್ರೀ ಗಿಫ್ಟ್ಸ್ ಗಳನ್ನೆಲ್ಲ ಕೊಡ್ತಾ ಇರ್ತಾರೆ ಅಂತ. ನೀವೇನ ಪ್ರಜ್ಞಾವಂತಿಕೆ ಮತದಾರರಾಗಿದ್ದು ಈ ರೀತಿಯಾದಂತಹ ಒಂದು ಆಸೆ ಆಮಿಷಗಳಿಗೆ ಯಾವುದೇ ರೀತಿಯಾದಂತಹ ಬಲಿಯಾಗದೆ ಒಂದ್ ವೇಳೆ ನಿಮ್ಗೆ ಆತರ ಏನಾದ್ರೂ ಯಾರಾದ್ರೂ ಓಡ್ತಾ ಇದ್ರೆ ನೀವು ಅದನ್ನ ನೋಡಿದ್ರೆ ಸಿ ವಿಜಿಲ್ ಅನ್ನುವಂತ ಒಂದು ಆಪ್ ಇರುತ್ತೆ. ಸಿ ವಿಜಿಲ್ ಅನ್ನುವಂತ ಮೊಬೈಲ್ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡಿಕೊಂಡು ಅದರ ಮುಖಾಂತರ ನಿಮ್ಮ ಹೆಸರನ್ನ ನಿಮ್ಮ ಫೋನ್ ನಂಬರ್ನ ಯಾವುದೂ ಕೂಡ ಪಬ್ಲಿಕ್ ಮಾಡದೆ ಅವನ್ನ ಅನಾಮಧೇಯ ಕರೆಯಾಗಿ ನಾವು ಇದನ್ನ ಸಿಕ್ಕಿಸ್ಕೊಂಡು ಅದನ್ನ ನಾವು 100 ನಿಮಿಷಗಳಲ್ಲಿ ನಾವು ಆ ಒಂದು ಕಂಪ್ಲೇಂಟ್ ಅನ್ನ ನಾವು ಅಡ್ರೆಸ್ ಮಾಡಬೇಕಾಗಿರುತ್ತೆ. ಹಾಗಾಗಿ 2 ವೋಟರ್ ಹೆಲ್ಪ್ ಲೈನ್ ಆಪ್ ಮತ್ತೆ ಸಿ ವಿಜಿಲ್ ಮೊಬೈಲ್ ಅಪ್ಲಿಕೇಶನ್ಸ್ ಅನ್ನ ನೀವೆಲ್ಲ ಡೌನ್ಲೋಡ್ ಮಾಡಿಕೊಂಡು ಚುನಾವಣಾ ಆಯೋಗ ಮತ್ತೆ ಜಿಲ್ಲಾ ಚುನಾವಣಾಧಿಕಾರಿಗಳ ಕಚೇರಿಯ ಕಣ್ಣು ಮತ್ತೆ ಕಿವಿಗಳಾಗಬೇಕು ಅಂತ ನಾನು ಅದನ್ನ ಕೇಳ್ಕೊತೀನಿ. ಇಲ್ಲ ಅಂದ್ರೆ ಬರೀ ಬೈಕೊಂಡು ಓಡಾಡೋರೆ ಜಾಸ್ತಿ ಜನ ಇರ್ತಾರೆ. ಆದ್ರೆ ಸಿ ವಿಜಿಲ್ ಅಲ್ಲಿ ನಾವು ನೋಡಿದ್ದನ್ನ ಯಾವ್ದನ್ನ ನಾವು ನೋಡಬಾರ್ದು ಅಂತ ಹೇಳಿರ್ತೀವೋ ಅಥವಾ ಚುನಾವಣಾ ಸಂಬಂಧಪಟ್ಟ ಅಕ್ರಮಗಳೇನಾದ್ರೂ ನಿಮ್ ಕಣ್ಣಿಗೆ ಕಂಡ್ರೆ ಸಿ ವಿಜಿಲ್ ಮೊಬೈಲ್ ಅಪ್ಲಿಕೇಶನ್ ಮುಖಾಂತರ ನಮಗೆ ಗಮನ ಹರಿಸಿ ನೋಡ್ಬೇಕು. ಜೊತೆಗೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಜಿಲ್ಲೆ ಒಳಗಡೆ ನಿಯರ್ಲಿ 50ಕ್ಕಿಂತನೂ ಜಾಸ್ತಿ ಚೆಕ್ ಪೋಸ್ಟ್ ಗಳನ್ನ ನಾವು ಮಾಡ್ತಾ ಇರ್ತೀವಿ. ಇದರಲ್ಲಿ ಯಾವುದೇ ಕಾರಣಕ್ಕೂ ಕೂಡ 50,000ಕ್ಕಿಂತ ಜಾಸ್ತಿ ದುಡ್ಡನ್ನ ತಗೊಂಡು ಹೋಗುವಂತವ್ರು ಇದ್ರೆ ಅದಕ್ಕೆ ಪ್ರಾಪರ್ ಆಗಿ ರೆಕಾರ್ಡ್ಸ್ ಗಳಿಲ್ಲದೆ ಇದ್ರೆ ಈವನ್ ರೆಕಾರ್ಡ್ಸ್ ಇದ್ರೂ ಕೂಡ 50,000 ತಗೊಂಡು ಹೋಗುವಂತದಿದ್ರೆ ಅದನ್ನ ಯೂಶಲಿ ನಾವು ಕ್ವಶನ್ ಮಾಡ್ತೀವಿ. ಬಹಳ ಅವರು ಎಕ್ಸ್ಪ್ಲೈನ್ ಮಾಡೋದು ಕಷ್ಟಪಟ್ರೆ ಅದನ್ನ ಸೀಸ್ ಮಾಡ್ಬೇಕಾಗಿರುತ್ತೆ. ಹಾಗಾಗಿ ಜನಗಳಲ್ಲಿ ಕೇಳ್ಕೊಳೋದಿಷ್ಟೇ, ಯಾವುದೇ ಕಾರಣಕ್ಕೂ 50,000ಕ್ಕಿಂತ ಜಾಸ್ತಿ ದುಡ್ಡನ್ನ ತೆಗೆದುಕೊಂಡು ಹೋಗಬಾರ್ದು. ಮತ್ತೆ 10,000ಕ್ಕಿಂತನೂ ಜಾಸ್ತಿ ಬೆಲೆ ಬಾಳುವ ವಸ್ತುಗಳನ್ನ ಈ ಸಂದರ್ಭದಲ್ಲಿ ನಾವು ತಗೊಂಡು ಹೋಗೋದಕ್ಕೆ ಅವಕಾಶಗಳಿರಲ್ಲ. ಹಾಗಾಗಿ ಚುನಾವಣಾ ಅಧಿಕಾರಿಗಳ ಜೊತೆಗೆ ನೀವೆಲ್ಲರೂ ಕೂಡ ಸಹಕರಿಸಬೇಕು ಅನ್ನುವಂತ ಒಂದು ಪಾಯಿಂಟ್ ಅನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಜೊತೆಗೆ ನಮ್ಮಲ್ಲಿರುವಂತಹ ಯಂಗ್ಸ್ಟರ್ಸ್ ಗಳಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ 85 ವರ್ಷಗಳಿಗಿಂತ ಮೇಲ್ಪಟ್ಟಿರೋರಿಗೆ 40%ಗಿಂತ ಜಾಸ್ತಿ ಇರುವಂತಹ ಡಿಸೆಬಿಲಿಟಿ ಇರೋರಿಗೆ ಹೋಮ್ ವೋಟಿಂಗ್ ಅವಕಾಶಗಳು ಕೂಡ ಇರುತ್ತೆ. ನಿಮ್ಮ ಮನೆಯೊಳಗಡೆ ಯಾರಾದ್ರೂ ಬಹಳ ಬೆಡ್ ರಿಡನ್ ಇದ್ದು ಅಂತವ್ರಿಗೆ ಮಾತ್ರ, ಇಲ್ಲ ಸರ್ 86 ಆಗಿದೆ ಓಡಾಡ್ತಾ ಇದ್ದೀನಿ ಆದ್ರೂ ಕೂಡ ಹೋಮ್ ವೋಟಿಂಗ್ ಅಂತೇಳಿ ಹೇಳೋದಲ್ಲ. 85 ವರ್ಷಕ್ಕಿಂತ ಜಾಸ್ತಿ ಆಗಿದ್ದು ಅಥವಾ ಯಾರಾದ್ರೂ ವಿಶೇಷ ಚೇತನರಿದ್ದು 40%ಗಿಂತ ಜಾಸ್ತಿ ಡಿಸೆಬಿಲಿಟಿ ಇದೆ, ಅವರು ಬೆಡ್ ರಿಡನ್ ಆಗಿದ್ದಾರೆ, ಅವರು ಹೊರಗಡೆ ಬಂದು ವೋಟ್ ಮಾಡಕ್ಕಾಗಲ್ಲ ಅಂತ ಹೇಳಿದ್ರೆ ಅಂತವ್ರಿಗೂ ಕೂಡ ಹೋಮ್ ವೋಟಿಂಗ್ ಫೆಸಿಲಿಟಿಯನ್ನು ಕೂಡ ನಾವು ಮಾಡಿರ್ತೀವಿ. ಆದ್ರೆ ಆದಷ್ಟು ಯಾರಿಗೆ ವಿತ್ ಸಪೋರ್ಟ್ ಮತಗಟ್ಟೆಗೆ ಬಂದು ವೋಟ್ ಮಾಡಕ್ಕಾಗುತ್ತೆ ಅವರೆಲ್ಲರೂ ಕೂಡ ಮತಗಟ್ಟೆಗೆ ಬಂದು ವೋಟ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಇದೆಲ್ಲದರ ಜೊತೆಗೆ ನಾವು ಕಳೆದ 2019 ಚುನಾವಣಾ ಸಂದರ್ಭದಲ್ಲಿ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ ಇದ್ರೊಳಗಡೆ ಸಂಬಂಧಪಟ್ಟ ಹಾಗೆ ನೋಡಿದ್ರೆ ಬರೀ 70% ಮತದಾನ ಆಗಿದೆ. ಈ ಸಲ ನಾವು 80%ಗಿಂತ ಮೇಲೆ ಮಾಡುವಂತ ಮತದಾನ ಪ್ರಕ್ರಿಯೆ ಒಳಗಡೆ ಎಲ್ಲರೂ ಭಾಗವಹಿಸುವಂತ ಒಂದು ಚಾಲೆಂಜಸ್ ಅನ್ನ ನಾವು ಇಟ್ಕೊಂಡಿದೀವಿ. ಯಾಕಂದ್ರೆ ಲಾಸ್ಟ್ ಅಸೆಂಬ್ಲಿ ಚುನಾವಣೆಯಲ್ಲಿ ಕೂಡ 75.5ಕ್ಕಿಂತನೂ ಜಾಸ್ತಿ ನಮ್ಮಲ್ಲಿ ಮತದಾನ ಆಗಿದೆ. ಈ ಸಲ ನಾವು 80%ಗೆ ರೀಚ್ ಆಗ್ಬೇಕು ಅನ್ನುವಂತ ಗುರಿ ಇದ್ದಾಗ ಮೈಸೂರಿನ ಪ್ರಜ್ಞಾವಂತ ನಾಗರಿಕರೆಲ್ಲರೂ ಕೂಡ ಸೇರಿ ಮತದಾನ ಮಾಡೋದ್ರ ಜೊತೆಗೆ ಸಿ ವಿಜಿಲ್ ಮೊಬೈಲ್ ಅಪ್ಲಿಕೇಶನ್ ಬಳಕೆ ಮಾಡೋದ್ರ ಜೊತೆಗೆ ಒಂದು ಪ್ರಜಾಪ್ರಭುತ್ವವನ್ನ ಇನ್ನೂ ಗಟ್ಟಿಗೊಳಿಸೋದಕ್ಕೆ ನೀವೆಲ್ಲರೂ ಕೂಡ ಸಹಾಯ ಮಾಡ್ತೀರಿ ಅಂತ ನಂಬಿದ್ದೀನಿ. ಈ ಜಿಲ್ಲಾ ಸ್ವೀಪ್ ಆಕ್ಟಿವಿಟೀಸ್ ನ ಮೂಲ ಉದ್ದೇಶ ಪ್ರತಿಯೊಬ್ಬರನ್ನು ರೀಚ್ ಮಾಡಬೇಕು ಅಂತ. ಬಹಳಷ್ಟು ಕೆಲಸಗಳನ್ನ ಮೀಡಿಯಾ ಅಟೆನ್ಷನ್ ಇಲ್ದೇನೆ ಮಾಡ್ತಾ ಇರ್ತೀವಿ. ಆದ್ರೆ ಈ ಒಂದು ವಿಷಯಕ್ಕೆ ಹೆಚ್ಚಿನ ಮೀಡಿಯಾ ಅಟೆನ್ಷನ್ ಕೊಡೋದೇನು ಅಂದ್ರೆ ಪ್ರತಿಯೊಬ್ಬರಿಗೂ ಚುನಾವಣಾ ದಿನಾಂಕ ರೀಚ್ ಆಗ್ಬೇಕು, ಪ್ರತಿಯೊಬ್ಬರಿಗೂ ಕೂಡ ಚುನಾವಣಾ ಆಯೋಗ ತೆಗೆದುಕೊಳ್ತಾ ಇರುವಂತಹ ಕ್ರಮಗಳ ಬಗ್ಗೆ ರೀಚ್ ಆಗ್ಬೇಕು ಅನ್ನೋ ಉದ್ದೇಶದಿಂದ ಹೆಚ್ಚಿನ ಪ್ರಚಾರವನ್ನ ಕೊಡ್ತಾ ಇದೀವಿ. ಹಾಗಾಗಿ ಅಧಿಕಾರಿಗಳು ಕೂಡ ಇಲ್ಲಿ ಏನು ಸೇರಿದ್ವಿ, ಪ್ರತಿಯೊಬ್ಬರು ಕೂಡ ಚುನಾವಣಾ ಆಯೋಗದ ಅಂಬಾಸಡರ್ಸ್ ಗಳಾಗಬೇಕು. ಚುನಾವಣಾ ದಿನಾಂಕ, ಎಥಿಕಲ್ ವೋಟಿಂಗ್ ಬಗ್ಗೆ ಮತ್ತೆ ಚುನಾವಣಾ ಪ್ರಿಪರೇಷನ್ ಬಗ್ಗೆ ಪ್ರತಿಯೊಬ್ಬರಿಗೂ ರೀಚ್ ಮಾಡಬೇಕು ಅನ್ನೋ ಮೆಸೇಜ್ ಹೇಳ್ತಾ ಜಿಲ್ಲಾ ಸ್ವೀಪ್ ಸಮಿತಿಯ ಅಧ್ಯಕ್ಷರು ಅವರ ಎಲ್ಲಾ ತಂಡದವರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸ್ತಾ ಮಾಡಬೇಕಾದ್ದು ನಿಮ್ಮ ಹೆಸರು ನೀವು ವೋಟರ್ ಲಿಸ್ಟ್ ಅಲ್ಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳುವಂತದ್ದು ನಿಮ್ಮ ಮೊಬೈಲ್ ನಲ್ಲೇನೆ ಡೌನ್ಲೋಡ್ ಮಾಡಿ ಮಾಡ್ಕೊಳ್ಬಹುದು. ದಯಮಾಡಿ ಮಾಡ್ಕೊಳ್ಳಿ, ಈಗಲೇ ಡೌನ್ಲೋಡ್ ಮಾಡಿ ಎಲ್ಲರೂ ಕೂಡ ಯಾವ ಮತಗಟ್ಟೆಯಲ್ಲಿದೆ ಅಂತ ಹೇಳಿ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಕುಟುಂಬದವರಿಗೂ ಹೇಳಿ, ನಿಮ್ಮ ಸುತ್ತಮುತ್ತಲವರು ಕೂಡ ನೀವು ಹೇಳಿ. ಧನ್ಯವಾದ. ಮೈಸೂರು ಜಿಲ್ಲಾ ಚುನಾವಣಾಧಿಕಾರಿಗಳ ಕಚೇರಿಯಿಂದ ನಾವೇನು 11 ಅಸೆಂಬ್ಲಿ ಸೆಗ್ಮೆಂಟ್ಸ್ಗಳಲ್ಲಿ ಮೈಸೂರು, ಕೊಡಗು
ಮತ್ತು ಕೆ ಆರ್ ನಗರ ಏನು ಮಂಡ್ಯ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿ ಮತ್ತು 4 ಅಸೆಂಬ್ಲಿ ಸೆಗ್ಮೆಂಟ್ಸ್ಗಳು ಚಾಮರಾಜನಗರ ಏನು ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿಗಳಿಗೆ ಬರುತ್ತೆ. ಅದಕ್ಕೆ ಬೇಕಾಗಿರುವಂಥ ಎಲ್ಲ ಪೂರ್ವ ಸಿದ್ಧತೆಗಳು ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಾಗೆ ಎಲೆಕ್ಟ್ರಲ್ ರೋಲ್ ಏನು ಕೂಡ ರೆಡಿಯಾಗಿರೋದು, ಪೋಲಿಂಗ್ ಸ್ಟೇಷನ್ಸ್ಗಳು ರೆಡಿಯಾಗಿದೆ. EVMಸ್ಗಳನ್ನು ಕೂಡ ಇವತ್ತು ಫಸ್ಟ್ ರ್ಯಾಂಡಮೈಸೇಷನ್ ಮಾಡಿ ಪ್ರತಿಯೊಂದು ಅಸೆಂಬ್ಲಿ ಸೆಗ್ಮೆಂಟ್ಸ್ನ ಸ್ಟ್ರಾಂಗ್ ರೂಮ್ಸ್ಗಳಿಗೆ ಕಳಿಸ್ಕೊಟ್ಟಿದ್ವಿ. ಈಗ ಮುಂದಿನ ಇದರೊಳಗಡೆ ಏನು ಎಲೆಕ್ಷನ್ ದಿನಾಂಕ ಏನಿದೆ ಅದನ್ನು ಜನಗಳಿಗೆ ಮುಟ್ಟಿಸೋವಂಥ ದಿವಸ, ಅವತ್ತಿನ ದಿವಸ ಎಲ್ಲರೂ ಕೂಡ ಮತದಾನದ ಪ್ರಕ್ರಿಯೆ, ಮತದಾನದ ಹಬ್ಬ ಏನಿದೆ ಅದರೊಳಗಡೆ ಪಾಲ್ಗೊಳ್ಳೋದಕ್ಕೆ ಜನಗಳನ್ನು ಪ್ರೇರೇಪಿಸೋದ್ರ ಜೊತೆಗೆ ಎಥಿಕಲ್ ವೋಟಿಂಗ್ ಬಗ್ಗೆ ನಾವು ಅದನ್ನು ಪ್ಲಾನ್ ಮಾಡಿ ಯಾರು ಕೂಡ ಯಾವುದೇ ರೀತಿಯಾದಂಥ ಫಲಾನುಭವನ ನಿರೀಕ್ಷೆ ಮಾಡದೆ, ಯಾವುದೇ ರೀತಿಯಾದಂಥ ಆಸೆ ಆಮಿಷಗಳಿಗೆ ಒಳಗಾಗದೆ ಅವರು ಅವರ ಹಕ್ಕುಗಳನ್ನು ಚಲಾವಣೆ ಮಾಡೋದಕ್ಕೆ ಮತಗಟ್ಟೆಗೆ ಬರಬೇಕು. ಈ ಮತಗಟ್ಟೆಯ ಏನು ಒಂದು ಹಬ್ಬ ಏನಿದೆ ಅದರೊಳಗಡೆ ಪಾಲ್ಗೊಂಡು ನಮ್ಮಲ್ಲಿ 2019ನೇ ಎಲೆಕ್ಷನ್ ಒಳಗಡೆ 70.50% ಅಷ್ಟು ಮತದಾನ ಆಗಿದೆ. ಈ ಸಲ ನಾವು ನಿಯರ್ಲಿ ಅದು 75ರನ್ನ ದಾಟಿಸಬೇಕು ಅನ್ನೋಂಥ ಒಂದು ನಿರೀಕ್ಷೆಲಿದ್ದೀವಿ. ನಾವು ಲಾಸ್ಟ್ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲೂ ಕೂಡ ನಿಯರ್ಲಿ 76%, 75.5% ಮತದಾನ ಆಗಿದೆ. ಈ ಸಲ ನಾವು ಅಷ್ಟೇ ಅದಕ್ಕಿಂತ ಜಾಸ್ತಿ ಮಾಡಬೇಕಂತ ನಿರೀಕ್ಷೆ ಇಟ್ಕೊಂಡಿದ್ವಿ. ಹಾಗಾಗಿ ಅದರೊಳಗಡೆ 2915 ಪೋಲಿಂಗ್ ಸ್ಟೇಷನ್ಸ್ಗಳಲ್ಲಿ ಎಲ್ಲೆಲ್ಲಿ ಜಿಲ್ಲಾ ಮಟ್ಟದೊಳಗಡೆ ಕಡಿಮೆ ಮತದಾನ ಆಗ್ತಾ ಇರೋದೆ ಅಂಥವನ್ನ ಗುರುತು ಮಾಡಿಕೊಂಡು ಅದು ಫೋಕಸ್ಡ್ ಆಗಿ ಯಾವುದು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಕಡೆಯಲ್ಲಿ IT ಇಂಡಸ್ಟ್ರಿ ಆಗಿರ್ಬೋದು, ಅಥವಾ ಇಂಡಸ್ಟ್ರಿಯಲ್ ಏರಿಯಾ ಆಗಿರ್ಬೋದು, ಅಥವಾ ನಗರಗಳಲ್ಲಿ ಮತ್ತು ಬೇರೆ ಬೇರೆ ಸ್ಲಮ್ಸ್ಗಳಲ್ಲಿ ಬೇರೆ ಬೇರೆ ಮತದಾನ ಪ್ರಕ್ರಿಯೆಯಿಂದ ಒಳಗೊಳ್ಳುವಂಥ ಜಾಗಗಳನ್ನು ಐಡೆಂಟಿಫೈ ಮಾಡಿಕೊಂಡು ಆ ಒಂದು ಪೋಲಿಂಗ್ ಸ್ಟೇಷನ್ ಸ್ಪೆಸಿಫಿಕ್ ಆಗಿ ಆಕ್ಟಿವಿಟೀಸ್ಗಳನ್ನ, ಸ್ವೀಪ್ ಆಕ್ಟಿವಿಟೀಸ್ಗಳನ್ನ ಪ್ಲಾನ್ ಮಾಡಿದ್ವಿ. ಇವತ್ತು ಅಧಿಕೃತವಾಗಿ ಒಂದು ಏನು ಮೈಸೂರಿನ ಒಂದು ಪ್ರಾಮಿನೆಂಟ್ ಆಗಿರುವಂಥ ಜಾಗಗಳಲ್ಲಿ ಇವತ್ತು ಮೈಸೂರು ಪೊಲೀಸ್ ಬ್ಯಾಂಡ್ ಜನಗಳನ್ನು ಆಕರ್ಷಣೆ ಮಾಡದೆ ಇದರ ಉದ್ದೇಶ. ಇವತ್ತು ಲೋಕಸಭಾ ಚುನಾವಣೆ ನಮ್ದೇನು ಮೈಸೂರು ಕೊಡಗು ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿಗೆ ಏಪ್ರಿಲ್ 26 ಶುಕ್ರವಾರ ದಿವಸ ಏನು ಮತದಾನ ನಡೀತಿರುತ್ತೆ ಆ ದಿವಸವನ್ನು ತಿಳಿಸೋದು ಮತ್ತೆ ಎಥಿಕಲ್ ವೋಟಿಂಗ್ ಬಗ್ಗೆ ತಿಳಿಸೋದು ಇದ್ರ ಮುಖ್ಯ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.